ಹಲೋ ಎವ್ರಿವಾನ್, ವೆಲ್ಕಮ್ ಟು ಸನ್ಮಾರ್ಗದ ಕ್ಲಾಸಸ್. ಶಬ್ದ ಪಾಠದ 8ನೇ ಪ್ರಶ್ನೆ. ಸಂಗೀತ ಕಚೇರಿಯ ಸಭಾಂಗಣಗಳು ಈ ಕೆಳಗಿನ ಗುಣವನ್ನು ಹೊಂದಿರಬೇಕು. ಸಂಗೀತ ಕಚೇರಿಯ ಸಭಾಂಗಣಗಳು ಅಂದ್ರೆ ಆಡಿಟೋರಿಯಂ ಇರುತ್ತಲ್ಲ ಅದು. ಆಪ್ಷನ್ ಎ, ಧ್ವನಿಯನ್ನು ವೃದ್ಧಿಸಬೇಕು. ಧ್ವನಿಯನ್ನ ವೃದ್ಧಿಸ್ಲಿಕ್ಕೆ ಅಂತಾನೆ ನಮ್ಮ ಹತ್ರ ಆಂಪ್ಲಿಫೈಯರ್ ಇರುತ್ತೆ, ಸ್ಪೀಕರ್ ಇರುತ್ತೆ. ಸಂಗೀತ ಕಚೇರಿಯ ಸಭಾಂಗಣ ಆ ಕೆಲಸ ಮಾಡಬೇಕಂತಿಲ್ಲ. ಹಾಗಾಗಿ ಇದು ತಪ್ಪಾದ ಉತ್ತರ. ಆಪ್ಷನ್ ಬಿ, ಧ್ವನಿಯನ್ನು ಪ್ರತಿಫಲಿಸಬೇಕು. ಧ್ವನಿಯನ್ನ ಪ್ರತಿಫಲಿಸಿದ್ರೆ ಏನಾಗ್ತದೆ? ಹಾಡು ಹೇಳ್ತಾ ಇದ್ದಾರೆ ಬಹಳ ಖುಷಿಯಿಂದ, ಏನಾಗ್ತದೆ? ಪ್ರತಿಫಲಿಸಿದ ಧ್ವನಿ ಮತ್ತೆ ಕೇಳ್ತದೆ. ಹಾಡು ಹೇಳ್ತಾ ಇದ್ದವ್ರಿಗೆ ಏನಾಗ್ತಾ ಇದೆ ಗೊತ್ತಾಗೋದಿಲ್ಲ, ಕೇಳಿದವ್ರಿಗೆ ಇದೇನು ಕೇಳ್ತಿದೆ ಅಂತ ಗೊತ್ತಾಗೋದಿಲ್ಲ ಅಲ್ವಾ? ಗೊಂದಲವನ್ನ ಎಬ್ಬಿಸ್ತದೆ. ಹಾಗಾಗಿ ಪ್ರತಿಫಲಿಸಬಾರದು. ಆಪ್ಷನ್ ಬಿ ಕೂಡ ತಪ್ಪಾದ ಉತ್ತರ. ಆಪ್ಷನ್ ಸಿ, ಧ್ವನಿಯನ್ನು ಪ್ರಸಾರ ಮಾಡಬೇಕು. ಪ್ರಸಾರ ಮಾಡೋದು ಅನ್ನೋದಕ್ಕಿಂತ ನಿಯಂತ್ರಿತ ಮಟ್ಟದಲ್ಲಿ ಎಲ್ಲರನ್ನ ತಲುಪುವ ಹಾಗೆ ಮಾಡಬೇಕು. ಒಟ್ನಲ್ಲಿ ಬೇಕಾಬಿಟ್ಟಿ ಪ್ರಸಾರ ಮಾಡುವಂಥದ್ದಲ್ಲ. ಹಾಗಾಗಿ ಇದು ಕೂಡ ಸರಿಯಾದ ಉತ್ತರ ಆಗೋದಿಲ್ಲ. ಆಪ್ಷನ್ ಡಿ, ಧ್ವನಿಯನ್ನು ಹೀರುವಂತಿರಬೇಕು. ಹೌದು, ಇದು ಸರಿಯಾದ ಉತ್ತರ. ಇದು ಪ್ರತಿಫಲಿಸಬಾರದು, ಪ್ರತಿಧ್ವನಿ ಉಂಟಾಗಬಾರದು. ಧ್ವನಿಯನ್ನ ಹೀರುವಂತಿರಬೇಕು. ಹಾಗಾಗಿ ನೀವು ಆಡಿಟೋರಿಯಂ ಎಲ್ಲ ನೋಡಿದ್ರೆ ಅಲ್ಲಿ ಮಟೀರಿಯಲ್ ಏನಿರುತ್ತೆ, ಸಾದಾ ಕೋಣೆಗಳಿಗಿಂತ ಮಟೀರಿಯಲ್ ಬೇರೆ ಇದರಿಂದ ಮಾಡಿರ್ತಾರೆ. ಯಾಕಂದ್ರೆ ಎಲ್ಲ ಶಬ್ದಗಳನ್ನ ಅಬ್ಸಾರ್ಬ್ ಮಾಡ್ಕೋಬೇಕು ಅನ್ನೋ ರೀಸನ್. ಥ್ಯಾಂಕ್ ಯು.